ಹಾಯ್ ಇವರಿವನ್, ಇದೀಗ ಬಂದ ಹೊಸ ಸುದ್ದಿ. ನೀವು ಸಿಗರೆಟ್ ಸೇರ್ತಾ ಇದ್ದೀರಾ, ನಿಮಗೂ ಕೂಡ ಬಿಡುತ್ತೆ ₹1,000 ದಂಡ. ನಿನ್ನೆ ನಡೆದ ವಿಧಾನಸಭೆ ಅಧಿವೇಶನದಲ್ಲಿ ಒಂದು ಬಿಲ್ ನ ಕೂಡ ಪಾಸ್ ಮಾಡ್ತಾರೆ. ಇನ್ನು ಯಾರು ಸಿಗರೆಟ್ ಸೇರ್ತಾರೆ, 21 ವರ್ಷದ ಒಳಗಿರೋರು ಯಾರು ಸಿಗರೆಟ್ ನ ಸೇರ್ತಾರೆ ಅಂತವರಿಗೆ $1,000 ದಂಡ ವಿಧಿಸ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಈ ಹಿಂದೆ 18 ವರ್ಷ ಮಿನಿಮಮ್ ವಯೋಮಿತಿ ಇತ್ತು, ಅದನ್ನ ಈಗ 21 ವರ್ಷ ಮಾಡಿದ್ದಾರೆ. ಅದೇ ರೀತಿ ಶಾಲಾ ಆವರಣದಲ್ಲಿ ಸಿಗರೆಟ್ ಸೇರಿದ್ರೆ ಮಾಡಿದ್ರೆ ಮದ್ಯಪಾನ ಅಥವಾ ಧೂಮಪಾನ ಮಾಡಿದ್ರೆ ಅಂತವರಿಗೆ ಕೂಡ ದಂಡ ಹಾಕ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅವರು ಕೂಡ $1,000 ದಂಡ ಹಾಕ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 3 ವರ್ಷ ಜೈಲು, $1,00,000 ದಂಡ ಅಂತೆಲ್ಲ ಹೇಳಿದ್ದಾರೆ. ಹುಕ್ಕಾ ಬಾರ್ ಕೂಡ ಬಂದ್ ಮಾಡಿ ಆದೇಶ ಮಾಡಿಸಿದ್ದಾರೆ. ಇದೆಲ್ಲ ರಿಯಲ್ ಆಗಿ ವರ್ಕೌಟ್ ಆಗುತ್ತೆ ಅಂತ ನೋಡಬಹುದು. ಸಿಗರೇಟ್ ಯಾವುದೇ ರೀತಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲ ವಯಸ್ಸವರು ಕೂಡ ಸೇರ್ತಾರೆ. ಇದು ಒಂದು ಜಸ್ಟ್ ಹೇಳಿಕೆ ಆಗಿರುತ್ತದೆ. ಯಾವುದೇ ರೀತಿ ಹೋಗಿ ಆಧಾರ್ ಕಾರ್ಡ್ ನ ಕೊಡ್ಕೊಂಡು ಸಿಗರೇಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಹುಕ್ಕಾ ಬಾರು ಕೂಡ ಅದನ್ನ ಮಾಡಬಹುದು. ಶಾಲಾ ಆವರಣದಲ್ಲಿ ಸಿಗರೇಟ್ ಸೇರಬಾರದು 100 ಮೀಟರ್ ವ್ಯಾಪ್ತಿಯಲ್ಲಿ ಅಂತ ಹೇಳಿ ಈ ಹಿಂದೆ ಮಾರಬಾರದು ಅಂತ ಕೂಡ ಈ ಹಿಂದೆ ಆದೇಶ ಇತ್ತು, ಅದೇ ಯಥಾವತ್ತಾಗಿರುತ್ತದೆ. ಸಿಗರೇಟ್ ಸೇರೋದಕ್ಕೆ ವಯೋಮಿತಿ 18 ವರ್ಷ ಇತ್ತು, ಅದನ್ನು 21 ವರ್ಷ ಮಾಡಿ ಆದೇಶ ಮಾಡಿಸಿದ್ದಾರೆ.